ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ನನ್ನ ಮೊದಲನೇ ಬಾರಿ ವಿಡಿಯೋದಲ್ಲಿ ನೋಡ್ತಾ ಇದ್ರಿ. ನನ್ನ ಹೆಸರು ಭವ್ಯ ಅಂತ. ಇದಕ್ಕೂ ಮುಂಚೆ ನಾನು ಸಾಕಷ್ಟು ವ್ಲಾಗ್ಸ್ ಮಾಡಿದ್ದೀನಿ, ಪ್ಲೀಸ್ ಹೋಗಿ ಚೆಕ್ಔಟ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ಬಂದು ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ, ಬ್ಯಾಗ್ ಆಲ್ ಫ್ರಮ್ ಮೀಶೋ ಬ್ಯಾಗ್ ಆಲ್ ವಿಡಿಯೋ ಆಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ತರಿಸಿರೋ ಒಂದಷ್ಟು ಬ್ಯಾಗ್ಗಳನ್ನ ರಿವ್ಯೂ ಕೊಡ್ತಾ ಇದ್ದೀನಿ ನಿಮಗೋಸ್ಕರ. ಸೊ ಯಾವ್ದ್ಯಾವುದು ಪ್ರೀಮಿಯಂ ಕ್ವಾಲಿಟಿ ಇದೆ, ಯಾವ್ದ್ಯಾವುದು ಚೀಪ್ ಇದೆ, ಏನು ಎತ್ತ ನನಗೇನೂ ಗೊತ್ತಿಲ್ಲ. ಸೊ ನೀವು ಆಲ್ರೆಡಿ ಪ್ಯಾಕೇಜಸ್ ಎಲ್ಲ ನೋಡಿದ್ದೀರಲ್ಲ ಎಷ್ಟು ಬಂದಿದೆ ಅಂತ. ಸೊ ಇವಾಗೆಲ್ಲ ಅನ್ಬಾಕ್ಸ್ ಮಾಡಿ ನಿಮಗೆ ರಿವ್ಯೂ ಕೊಡೋ ಟೈಮು. ವಿಡಿಯೋನ ತುಂಬ ಡಿಲೇ ಮಾಡೋದು ಬೇಡ, ಬೇಗ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ರೀತಿ ಕೊರಿಯರ್ಗಳನ್ನ ಓಪನ್ ಮಾಡಲಿಕ್ಕೆ ಅಂತ ನನ್ನ ಹತ್ರ ಬೆಸ್ಟ್ ಪ್ರಾಡಕ್ಟ್ ಇದೆ. ಈ ಪ್ರಾಡಕ್ಟ್ನ ನಾನು ಮೀಶೋಯಿಂದನೇ ತೊಗೊಂಡಿದ್ದು. ಇದೊಂದು ಪ್ಲಸ್ ಇನ್ನೊಂದು ಕಾಂಬೋನಲ್ಲಿ ತೊಗೊಂಡಿದ್ದೆ. ಸೊ ಅದು ನಾನು ವಿಡಿಯೋ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿರ್ತೀನಿ, ನೋಡಿ. ನಿಮಗೂ ಏನಾದರೂ ಬೇಕು ಅಂತಂದರೆ ಪರ್ಚೇಸ್ ಮಾಡಿ. ನಾನಿವಾಗ ತೋರಿಸೋ ಎಲ್ಲ ಬ್ಯಾಗ್ಸು ಸಹ ಲಿಂಕ್ ಕೊಡ್ತೀನಿ. ನಿಮ್ಗೇನಾದರೂ ಪರ್ಚೇಸ್ ಮಾಡಬೇಕು ಅಂತಿದ್ರೆ ಡಿಸ್ಕ್ರಿಪ್ಷನಲ್ಲಿ ಹೋಗಿ ಆ ಲಿಂಕ್ನ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು, ನೀವು ಆರಾಮಾಗಿ ಡೈರೆಕ್ಟ್ ಪರ್ಚೇಸ್ ಮಾಡ್ಬೋದು. ಇದೇ ಫಸ್ಟ್ ಬ್ಯಾಗ್ ನಾನು ಓಪನ್ ಮಾಡ್ತಾ ಇರೋದು. ನೋಡೋಣ ಹೇಗಿದೆ. ನಮ್ಮ ಅಕ್ಕನ ಮದುವೆ ವ್ಲಾಗ್ಸ್ ಏನಾದರೂ ನೀವು ನೋಡಿದರೆ ಗೊತ್ತಿರುತ್ತೆ. ನಾನು ಇದನ್ನು ಮುಂಚೆ ಒಂದು ಸತಿ ಪರ್ಚೇಸ್ ಮಾಡಿದ್ದೆ, ನಮ್ಮ ಮಮ್ಮಿ ಹತ್ರ ಇತ್ತು. ಸೊ ಇವಾಗ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅದನ್ನು ಮತ್ತೆ ಆರ್ಡರ್ ಮಾಡಿದ್ದೀನಿ. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ನಮ್ಮ ಮಮ್ಮಿ ಅದನ್ನು ಯೂಸ್ ಮಾಡಿದರು. ನೋಡಿ ಎಷ್ಟು ಕ್ಯೂಟಾಗಿದೆ. ಎಲ್ಲಾದರೂ ಫಂಕ್ಷನ್ಸ್ಗಳಿಗೆ ಹೋಗುವಾಗ, ಇವೆಂಟ್, ಮದುವೆ, ಫಂಕ್ಷನ್ ಆ ಥರ ಹೋಗುವಾಗ ಸ್ಯಾರಿ, ಗ್ರ್ಯಾಂಡ್ ಸ್ಯಾರಿ ಹಾಕಿರ್ತೀವಲ್ಲ, ಅದಕ್ಕೆ ಇದು ಪರ್ಫೆಕ್ಟ್ ಅಂತಲೇ ಅನಿಸುತ್ತೆ. ಓಪನ್ ಮಾಡಿದ್ರೆ ಈ ರೀತಿ ಇದೆ. ಈ ಥರ ಹ್ಯಾಂಡ್ ಬ್ಯಾಗಾಗೂ ಯೂಸ್ ಮಾಡ್ಬೋದು, ಇಲ್ಲ ನಂಗೆ ಬೇಡ ಅಂತಂದರೆ ಈ ಥರ ಸ್ಲಿಂಗ್ ಬ್ಯಾಗಾಗೂ ಯೂಸ್ ಮಾಡ್ಬೋದು. ಇಷ್ಟೊಂದೆಲ್ಲ ಬ್ಯಾಗ್ಸ್ ಒಟ್ಟಿಗೆ ಆರ್ಡರ್ ಮಾಡಿರೋದ್ರಿಂದ ನನಗೆ ಯಾವ ಬ್ಯಾಗ್ ಎಷ್ಟು ಪ್ರೈಸು ಅಂತ ನಾನು ನೆನಪಲ್ಲಿ ಇಟ್ಕೊಂಡಿಲ್ಲ. ಸೊ ನಾನು ಮೀಶೋದಲ್ಲಿ ಆ್ಯಪಲ್ಲಿ ಚೆಕ್ ಮಾಡಿಬಿಟ್ಟು ನಾನು ಎಷ್ಟಕ್ಕೆ ತೊಗೊಂಡಿದ್ದೆ ಅನ್ನೋದು ನಾನು ಇಲ್ಲಿ ಹಾಕಿರ್ತೀನಿ. ಸೊ ನೋಡಿ, ಹಾಗೆ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬ್ಯಾಗ್ ತುಂಬಾ ಚೆನ್ನಾಗಿದೆ. ನನಗೆ ಫೋಟೋ ನೋಡೇ ಸಖತ್ ಇಷ್ಟ ಆಯಿತು, ಅದಕ್ಕೋಸ್ಕರ ತರಿಸ್ಕೊಂಡೆ. ಎಷ್ಟು ಕ್ಯೂಟಾಗಿದೆ. ಓಪನ್ ಮಾಡೋಣ. ನೀವು ಓಪನ್ ಮಾಡಿದ್ರೆ ಈ ಥರ ಗಿಫ್ಟ್ ಇರಲ್ಲ, ಗಿಫ್ಟ್ ಕವರ್ಸ್ ಮಾತ್ರ ಸಾಕಷ್ಟಿರುತ್ತೆ. ವಾ, ಕ್ವಾಲಿಟಿ ವೈಸ್ ಓಕೆ, ಪ್ರೈಸಿಗೆ ತಕ್ಕಂತಿದೆ. ತುಂಬಾ ಚೆನ್ನಾಗಿದೆ ಗಾಯ್ಸ್ ಕ್ವಾಲಿಟಿ. ಯಾವುದೋ ಗೂಚಿ, ಲೂಯಿ ವಿಟಾನ್ ಆ ಥರ ಎಲ್ಲ ಬ್ಯಾಗ್ಸ್ಗೆಲ್ಲ ಬರುತ್ತಲ್ಲ ಕಾಂಬಿನೇಷನ್, ಅದೇ ರೀತಿ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಇಗ್ನೋರ್ ದಿಸ್ ಮೆಸ್ ಗೈಸ್. ಎಷ್ಟು ಚೆನ್ನಾಗಿದೆ ಗೊತ್ತಾ ಬ್ಯಾಕ್ ಪ್ಯಾಕ್. ಎಷ್ಟು ಜಿಪ್ಸ್ ಕೊಟ್ಟಿದ್ದಾರೆ, ಎಷ್ಟು ಕಂಪಾರ್ಟ್ಮೆಂಟ್ಸ್ ಇದೆ ನೋಡೋಣ. ಇಲ್ಲಿ ಒಂದು ಸ್ಮಾಲ್ ಏನಿಲ್ಲ, ತುಂಬ ದೊಡ್ಡದೇ ಇದೆ. ಮತ್ತು ಈ ಕಡೆ ಒಂದು ಸ್ಮಾಲ್ ಇದೆ. ಇಲ್ಲೂ ಜಿಪ್ ಕೊಟ್ಟಿದ್ದಾರೆ, ಪ್ಲಸ್ ವಾಟರ್ ಬಾಟಲ್ ಕೂಡ ಇಡ್ಬೋದು. ಇಲ್ಲಿ ಸ್ಮಾಲ್ ವಾಟರ್ ಬಾಟಲ್ಸ್ ಇದ್ದರೆ ಇಡ್ಬೋದು. ಈ ಕಡೆನೂ ಅಷ್ಟೇ, ಅಂಬ್ರೆಲಾ ಏನಾದರೂ ಚಿಕ್ಕದಿತ್ತು ಅಂತಂದರೂ ಆರಾಮ್ಸೆ ಇಡ್ಬೋದು. ಎರಡು ಯೂಜ್ ಇನ್ಸೈಡ್. ನೀವು ಆರಾಮ್ಸೆ ಒಂದು ಲ್ಯಾಪ್ಟಾಪ್ ಕೂಡ ಇಟ್ಕೊಳ್ಬೋದು. ನೋಡಿ, ಒಂದು ಲ್ಯಾಪ್ಟಾಪ್ ಇಡ್ಬೋದು. ಪ್ಲಸ್ ಅಲ್ಲೂ ಕೂಡ ಜಿಪ್ಪೆಲ್ಲ ಇದೆ. ಪ್ಲಸ್ ನೀವು ಬ್ಯಾಗ್ ಹಾಕ್ಕೊಳ್ಳುವಾಗ್ಲೂ ಹಿಂದೆಗಡೆನೂ ಒಂದು ಜಿಪ್ ಕೊಟ್ಟಿದ್ದಾರೆ. ನೋಡಿ, ಹಿಂದೆಗಡೆನೂ ಒಂದು ಜಿಪ್ ಇದೆ. ಚಿಕ್ಕದ ದೊಡ್ಡದ? ಚಿಕ್ಕದೊಂದು ಜಿಪ್ ಕೊಟ್ಟಿದ್ದಾರೆ. ATM ಮನಿ ಅದು ಇದು ಏನಾದರೂ ಇಟ್ಕೊಳ್ಬೋದು, ATM ಕಾರ್ಡೆಲ್ಲ ಇಟ್ಕೊಬೋದು. ಈಗೂ ಕೂಡ ಕ್ಯಾರಿ ಮಾಡ್ಬೋದು. ಬೇಡ ಅಂತಂದರೆ ಇದನ್ನು ಜಸ್ಟ್ ಹೀಗೆ ರಿಮೂವ್ ಮಾಡಿಕೊಂಡು ಬ್ಯಾಕ್ ಪ್ಯಾಕ್ ಥರ ಮಾಡ್ಕೋಬೋದು. ಇದು ಹ್ಯಾಂಡ್ ಬ್ಯಾಗ್. ಕ್ಯೂಟ್ ಹ್ಯಾಂಡ್ ಬ್ಯಾಗ್. ಇದರೊಳಗಡೆ ಏನೂ ಕಂಪಾರ್ಟ್ಮೆಂಟ್ಸ್ ಇಲ್ಲ, ಜಸ್ಟ್ ಎಂಟಿ ಒಂದೇ. ತುಂಬಾ ಚೆನ್ನಾಗಿದೆ. ಇದು ಥ್ರೆಡ್ಡಲ್ಲಿ ವರ್ಕ್ ಮಾಡಿರೋದು, ಮಷಿನ್ ವರ್ಕ್ ಅಂದ್ಕೊಳ್ತೀನಿ. A to Z ಕ್ರಿಯೇಷನ್ಸ್ ಅಂತ ಇದೆ ನೇಮು. ಪ್ಲಸ್ ಇದು ಫ್ಲವರ್ಸ್, ಲೀಫ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇದು ನಾವೇನಾದರೂ ಕುರ್ತಿ ಹಾಕ್ಕೊಂಡಾಗ, ಸಲ್ವಾರ್ ಕುರ್ತೀಸ್ ಹಾಕ್ಕೊಂಡಾಗ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಬಂದು ಸ್ಮಾಲ್ ಬ್ಯಾಗ್, ಕ್ಯೂಟ್. ಇಲ್ಲೇನಾದರೂ ಥಿಂಗ್ಸ್ ಇಟ್ಕೊಳ್ಬೋದು. ಇನ್ಸೈಡ್ ಒಂದು ಜಿಪ್ ಕೊಟ್ಟಿದ್ದಾರೆ.
ಇಲ್ಲಿ ಒಂದು ಸಾಕಷ್ಟು ಸ್ಪೇಸ್ ಇದೆ. ನೀವೆಲ್ಲಾದರೂ ಹೊರಗಡೆ ಹೋಗ್ತಿದ್ದೀರಾ, ಏನೂ ಕ್ಯಾರಿ ಮಾಡ್ತಿಲ್ಲ, ಜಸ್ಟ್ ನಾನು ಮೊಬೈಲ್ ತೊಗೊಂಡು ಹೋಗ್ತಾ ಇದ್ದೀನಿ, ಪವರ್ ಬ್ಯಾಂಕ್, ಮೊಬೈಲ್ ಅಷ್ಟೇ ಇದೆ, ಸ್ಮಾಲ್ ಥಿಂಗ್ಸ್ ಇದೆ, ಸ್ಮಾಲ್ ಬ್ಯಾಗ್ ಬೇಕು, ಕ್ಯಾರಿ ಮಾಡೋಕ್ಕೆಲ್ಲ ಆಗಲ್ಲ ಅಂತ ಅನ್ನೋರಿಗೆ ಇದು ಪರ್ಫೆಕ್ಟ್ ಬ್ಯಾಗ್. ಎಲ್ಲ ಬ್ಯಾಗು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಳ್ಬೇಡಿ. ಎಲ್ಲ ಬ್ಯಾಗು ತುಂಬಾ ಚೆನ್ನಾಗಿದೆ. ಅದಕ್ಕೋಸ್ಕರ ನಾನು ಇರೋದನ್ನ ಹೇಳ್ತಾ ಇದ್ದೀನಿ. ಚೆನ್ನಾಗಿಲ್ಲ ಅಂದರೆ ಡೈರೆಕ್ಟ್ಲಿ ಚೆನ್ನಾಗಿಲ್ಲ ಅಂತಲೇ ಹೇಳ್ತೀನಿ. ಆ್ಯಕ್ಚುಲಿ ನಾನು ತರಿಸಿರೋದು ಎಲ್ಲ ಬ್ಯಾಗು ನಾನು ತುಂಬ ಚೆಕ್ ಮಾಡಿ ರಿವ್ಯೂ ನೋಡಿನೇ ನಾನು ತರಿಸಿರೋದು. ಯಾವುದು ಚೀಪ್ ಕ್ವಾಲಿಟಿ ಇಲ್ಲದೆ ಇರೋ ಬ್ಯಾಗ್ ಯಾವುದು ನಾನು ತರಿಸಿಲ್ಲ. ಎಲ್ಲ ಬೆಸ್ಟ್ ಕ್ವಾಲಿಟಿ ಇರೋ ಬ್ಯಾಗೇ ತರಿಸಿರೋದು. ಅದಕ್ಕೇ ಎಲ್ಲ ಬ್ಯಾಗ್ನೂ ಚೆನ್ನಾಗಿದೆ ಅಂತಲೇ ಹೇಳ್ತಾ ಇದ್ದೀನಿ. ಇದು ಹ್ಯಾಂಡ್ ಬ್ಯಾಗಾಗೂ ಯೂಸ್ ಮಾಡ್ಬೋದು, ಸೇಮ್ ವ್ಯಾನಿಟಿ ಬ್ಯಾಗ್ ಥರನೂ, ಅಂದರೆ ಸೈಡ್ ಬ್ಯಾಗ್, ಸ್ಲಿಂಗ್ ಬ್ಯಾಗ್ ಥರನೂ ಯೂಸ್ ಮಾಡ್ಬೋದು. ಒಂದು ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಅಷ್ಟೇ. ಯೂಸ್ ಸ್ಟೋರೇಜ್ ಇದೆ. ನಾರ್ಮಲಾಗಿ ಈಗ 1 ಡೇ ಅಥವಾ 2 ಡೇ ಎಲ್ಲಾದರೂ ಹೊರಗಡೆ ಹೋಗ್ತೀವಿ ಅಂತ ಅನ್ನೋರು ಈ ಬ್ಯಾಗ್ ಆರಾಮ್ಸೆ ಹಾಕ್ಕೊಂಡು ಹೋಗ್ಬೋದು. ಇದು ಬಂದು ಗಾಯ್ಸ್ ಹೆಣ್ಮಕ್ಳಿಗೆ, ಅಂದರೆ ಚಿಕ್ಕ ಮಕ್ಕಳಿಗೆ ಅಂತ ತರಿಸಿರೋದು. ಚೆನ್ನಾಗಿದೆ, ಕಾಂಬೋ ಇತ್ತು, ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ, ಅದಕ್ಕೋಸ್ಕರ ತರಿಸಿದೆ. ಚಿಕ್ಕ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು. ನೋಡಿ, ಕ್ವಾಲಿಟಿ ತುಂಬಾ ಸಾಫ್ಟಾಗಿದೆ, ಮಕ್ಕಳಿಗೆ ತುಂಬಾ ಚೆನ್ನಾಗಿ ಇಷ್ಟ ಆಗುತ್ತೆ. ಇದು ಕಾಂಬೋ ತರಿಸಿದ್ದೀನಿ, ಸೇಮ್ 2 ಪೀಸ್ ಇದೆ. ಈ ಮನೇಲೇನಾದರೂ 2 ಹೆಣ್ಮಕ್ಳಿತ್ತು ಅಂತಂದರೆ ಆರಾಮ್ಸೆ ತರಿಸ್ಬೋದು, ಇಬ್ರಿಗೂ ಇಷ್ಟ ಆಗುತ್ತೆ. ಈ ರೀತಿ ಹಾಕೋಬೋದು. ಇದನ್ನು ಬ್ಯಾಕ್ ಪ್ಯಾಕ್ ಆಗಿ ಮಾಡ್ಕೋಬೋದು. ಇದನ್ನು ಫಿಕ್ಸ್ ಮಾಡ್ಕೊಳ್ಬೇಕಷ್ಟೇ. ಸೊ ಬ್ಯಾಕ್ ಪ್ಯಾಕು ಆಗುತ್ತೆ, ಸ್ಲಿಂಗ್ ಬ್ಯಾಗು ಆಗುತ್ತೆ. ಚಿಕ್ಕ ಮಕ್ಕಳಿಗೆ ಬ್ಯಾಕ್ ಪ್ಯಾಕ್ ಇದು ತುಂಬಾ ಚೆನ್ನಾಗಿ ಕ್ಯೂಟಾಗಿ ಕಾಣುತ್ತೆ. ಇದು ಆ್ಯಕ್ಚುಲಿ ನಮ್ಮ ಅಕ್ಕನ ಹತ್ರ ಇತ್ತು, ಕ್ವಾಲಿಟಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನಾನು ತರಿಸಿದೆ. ನೋಡಿ, ಸೇಮ್ ಅಪಾರ್ಟ್ಮೆಂಟ್ ಇಷ್ಟೇ ಕೊಟ್ಟಿರೋದು, ಜಿಪ್ ಏನೂ ಇಲ್ಲ. ಆರಾಮ್ಸೆ ಒಂದು ಮೊಬೈಲು, ಪವರ್ ಬ್ಯಾಂಕ್, ಲಿಪ್ಸ್ಟಿಕ್ ಎಲ್ಲ ಥಿಂಗ್ಸು ಇಡ್ಬೋದು. ನಮ್ಮಂಥ ಹೆಣ್ಮಕ್ಳಿಗೆ ಪರ್ಫೆಕ್ಟ್ ಬ್ಯಾಗ್ ಇದು. ನೋಡೋದಕ್ಕೂ ಒಂಥರ ಕ್ಯೂಟಾಗಿದೆ. ಪಿಂಕ್ ಲವರ್ಸ್ ಯಾರಿದ್ದಾರೆ ಮಕ್ಕಳು, ಅವರಿಗೋಸ್ಕರ ಅಂತಲೇ ಇರೋ ಬ್ಯಾಗ್ ಇದು. ಸೊ ಕ್ಯೂಟ್. ಮಕ್ಕಳಿಗಿಂತ ನಮಗೆ ಇಂಥ ಥಿಂಗ್ಸ್ಗಳೆಲ್ಲ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ. ಮಕ್ಕಳಿಗೋಸ್ಕರ ನೀವು ತೊಗೊಳ್ಬೋದು ಬೇಕು ಅಂದರೆ. ಮಕ್ಕಳ ಹೆಸ್ರು ಹೇಳ್ಕೊಂಡು ನೀವು ಹಾಕ್ಕೊಂಡ್ಬಿಡಿ. ನೋಡಿ ಎಷ್ಟು ಯೂಜ್ ಸ್ಪೇಸ್ ಇದೆ. ಆರಾಮ್ಸೆ ಒಂದು ಮಗುದು ಬಾಟಲು, ಬಟ್ಟೆ, ತಿಂಡಿ ಎಲ್ಲನೂ ಇಡ್ಬೋದು. ತುಂಬಾ ಚೆನ್ನಾಗಿದೆ. ವರ್ಕಿಂಗ್ ವುಮೆನ್ಸ್ಗೆ ಅಂತಲೇ ಇರುವಂಥ ಬ್ಯಾಗ್ ಇದು. ನೋಡಿ, ಕ್ಯೂಟ್. ಈ ಸ್ಟೋರೇಜ್ ತುಂಬಾ ಇದೆ. ಇಲ್ಲಿ ಯೂಜ್ ಸ್ಟೋರೇಜ್ ಇಟ್ಕೊಳ್ಬೋದು. ಪ್ಲಸ್ ಇಲ್ಲೂ ಸ್ಟೋರೇಜ್ ಇದೆ. ಇದಕ್ಕೆ ಜಿಪ್ ಕೊಟ್ಟಿದ್ದಾರೆ. ಜಿಪ್ ಕೊಟ್ಟಿರೋದು 2 ಇದೆ. ಇದೊಂದು, ಇಲ್ಲೊಂದಿದೆ. ಅದರೊಳಗಡೆ ಇನ್ನೊಂದು ಚಿಕ್ಕ ಜಿಪ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲೂ ಕೊಟ್ಟಿದ್ದಾರೆ. ಗರ್ಲ್ಸ್, ನಿಮಗೆ ಈ ಥರ ಬ್ಯಾಗ್ ಏನಾದರೂ ವೇರ್ ಮಾಡೋರಾಗಿದ್ದರೆ ಬೇಗ ಹೋಗಿ ಲಿಂಕ್ ಕ್ಲಿಕ್ ಮಾಡಿಬಿಟ್ಟು ಪರ್ಚೇಸ್ ಮಾಡ್ಕೊಳ್ಳಿ, ಔಟ್ ಆಫ್ ಸ್ಟಾಕ್ ಆಗೋಕ್ಕೂ ಮುಂಚೆ. ತುಂಬಾ ಚೆನ್ನಾಗಿದೆ. ಸ್ಟೋರೇಜ್ ಜಾಸ್ತಿ ಬೇಕು ನನಗೆ ಅಂತ ಅನ್ನೋರು ಈ ಬ್ಯಾಗ್ ಆರಾಮ್ಸೆ ತೊಗೊಳ್ಬೋದು. ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ, ದುಡ್ಡು ತಕ್ಕಂಗಿದೆ. ಇದರಲ್ಲಿ 2 ಇದೆ. ಈ ನಮ್ಮ ATM ಕಾರ್ಡ್ಗಳು, ಪ್ಯಾನ್ ಕಾರ್ಡ್ಗಳು, ಆಧಾರ್ ಕಾರ್ಡ್ ಎಲ್ಲನೂ ಒಂದೇ ಕಡೆ ಸ್ಟೋರ್ ಮಾಡ್ಕೋಬೇಕು ಅಂತ ಅನ್ನೋರು ಇದನ್ನು ಪರ್ಚೇಸ್ ಮಾಡಲೇಬೇಕು. ನೋಡಿ ಎಷ್ಟು ಚೆನ್ನಾಗಿದೆ. 1 2 3 4 5 6 7 8 9 10 11 ಕೊಟ್ಟಿದ್ದಾರೆ. ಬರೀ 11 ಅಲ್ಲ, ಆದಷ್ಟು ಒಂದು 20-25 ಕಾರ್ಡ್ಸ್ ಇಡ್ಬೋದು ಇದರಲ್ಲಿ. ತುಂಬ ಚೆನ್ನಾಗಿ. ನಮಗೆ ATM ಕಾರ್ಡ್ ಅಲ್ಲಿ ಇಲ್ಲಿ ಮಿಸ್ಪ್ಲೇಸ್ ಆಗ್ತಾಯಿದೆ, ಒಂದು ಕಡೆ ಎಲ್ಲ ಕಾರ್ಡ್ಸು ಒಂದು ಕಡೆ ಇಡಬೇಕು ಅಂತ ಅನ್ನೋರು ಈ ಪೌಚ್ನ ಮಿಸ್ ಮಾಡದೆ ತೊಗೊಳ್ಳಿ. ತುಂಬ ಚೆನ್ನಾಗಿದೆ. ಈಸಿ ಟು ಕ್ಯಾರಿ ಆಲ್ಸೋ. ಇದನ್ನು ನೀವು ವ್ಯಾನಿಟಿ ಬ್ಯಾಗಲ್ಲಿ, ಸ್ಲಿಂಗ್ ಬ್ಯಾಗ್ ಎಲ್ಲ ಬ್ಯಾಗಲ್ಲೂ ಹಾಕ್ಕೊಳ್ಬೋದು, ಫಿಟ್ ಆಗುತ್ತೆ. ಇದು ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ನಾನು ಇದಕ್ಕೂ ಮುಂಚೆ ಒಂದು ಸಿಲ್ವರ್ ಟ್ರೆಂಡಿಂಗಲ್ಲಿತ್ತು, ಸಿಲ್ವರ್ ಓಲ್ಡರು, ಸಿಲ್ವರ್ ಕಲರ್ದು, ಅದನ್ನು ತರಿಸ್ಕೊಂಡಿದ್ದೆ. ಅದೇನಾಗಿದೆ ಅಂದರೆ ಈ ರೀತಿ ಬರುತ್ತಲ್ಲ, ಅದೆಲ್ಲ ಪ್ಲಾಸ್ಟಿಕಲ್ಲಿ ಕೊಟ್ಟಿದ್ರು, ಅದೆಲ್ಲ ಫುಲ್ ಕಟ್ ಆಗೋಗಿದೆ. ಇದಂತೂ ಏನೂ ಕಟ್ ಆಗಲ್ಲ, ಏನೂ ಹರಿದೋಗಲ್ಲ. ಎಷ್ಟು ಕ್ವಾಲಿಟಿ ಚೆನ್ನಾಗಿದೆ. ನೀವು ಕತ್ತರಿ ತೊಗೊಂಡು ಕಟ್ ಮಾಡಿದ್ರೆ ಮಾತ್ರ ಹರಿದೋಗೋದು.
ಆಟೋಮೆಟಿಕಲಿ ಇದು ಹರಿದೋಗಲ್ಲ. ಅದು ಮಾತ್ರ ನಾನು ಕಾರ್ಡ್ ಇಡ್ತಾನೆ ಎಲ್ಲ ಹರಿದೋಗಿದೆ. ನಾನು ಇಮೇಜಸಲ್ಲಿ ನೋಡಿ ನಂಗೆ ಸಖತ್ ಇಷ್ಟ ಆಯ್ತು. ಇದೇನೋ ಆನೆದು ಚೆನ್ನಾಗಿದೆ. ನಾವು ಮೈಸೂರವರು ಆನೆ ನೋಡಿದ್ರೆ ಬಿಡ್ತೀವಾ? ಎಲ್ಲೇ ಆನೆ ಡಿಸೈನ್ ಇದ್ದರೂ ಫಸ್ಟ್ ಅಟ್ರ್ಯಾಕ್ಟ್ ಆಗೋದೆ ನಮಗೆ. ನೋಡಿ, ಇಲ್ಲೊಂದು ಸ್ಮಾಲ್ ಜಿಪ್ ಇದೆ, ಪ್ಲಸ್ ಇಲ್ಲೂ ಒಂದಿದೆ, ಇಲ್ಲಿದೆ. ಇದ್ರೊಳಗಡೆನೂ ಒಂದು ಸ್ಮಾಲ್ ಪಾಕೆಟ್ ಥರ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಅಷ್ಟೇ ಅಲ್ಲ, ಹಿಂದೆಗಡೆನೂ ಜಿಪ್ ಕೊಟ್ಟಿದ್ದಾರೆ ನೋಡಿ. ಹಿಂದೆಗಡೆನೂ ಒಂದು ಸ್ಮಾಲ್ ಕಾರ್ಡ್ ಏನಾದರೂ ಇಡಲಿಕ್ಕೆ, ಅಮೌಂಟ್ ಇಡಲಿಕ್ಕೆ ಅಂತ ಕೊಟ್ಟಿದ್ದಾರೆ. ಇದು ಬ್ಯಾಕ್ ಪ್ಯಾಕ್, ಉದ್ದ ಮಾಡ್ಕೊಳ್ಬೋದು, ತುಂಡ ಮಾಡ್ಕೊಳ್ಬೋದು, ನಿಮ್ಗೆ ಹೇಗೆ ಬೇಕೋ ಆ ರೀತಿ ಸೆಟ್ ಮಾಡ್ಕೊಬೋದು. ಅಷ್ಟೇ ಅಲ್ಲ, ವಾಟರ್ ಬಾಟಲ್ ಅಥವಾ ಛತ್ರಿ, ಸ್ಮಾಲ್ ಛತ್ರಿ ಬರುತ್ತಲ್ಲ, ಅದನ್ನ ಇಟ್ಕೊಳ್ಳೋಕ್ಕೂ ಆ ಕಡೆ ಈ ಕಡೆ ಸ್ಪೇಸ್ ಇದೆ. ಆರಾಮ್ಸೆ ನನ್ನ ಕೈ ನುಗ್ತಾ ಇದೆ ನೋಡಿ. ಇಲ್ಲೂ ಒಂದಿದೆ, ಎರಡೂ ಕಡೆ ಕೊಟ್ಟಿದ್ದಾರೆ.